ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ. ನಮ್ಮ ಕರ್ನಾಟಕದ ಸ್ಪೆಷಲು ವಾಂಗಿಬಾತ್ ಅಂದರೆ ಎಲ್ಲರಿಗೂ ಇಷ್ಟ, ನಮ್ಮೆಲ್ಲರಿಗೂ ಇಷ್ಟವಾಗಿರೋ ಒಂದು ಬಾತ್ ಇದು. ಅದನ್ನೇ ಇವತ್ತು ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ವಾಂಗಿಬಾತ್ಗೆ ಒಂದು ಸ್ಪೆಷಲ್ ಆ ಫ್ಲೇವರು ಮತ್ತು ಅದಕ್ಕೆ ಮಾಡೋ ನಾವು ಒಂದು ಆ ಪೌಡ್ರು ಸ್ಪೆಷಲ್ ಏನಂದರೆ, ನಾವು ಮೆಷರ್ಮೆಂಟ್ ಕ್ಲೀನಾಗಿ ಎಲ್ಲ ಏನೇನು ಕರೆಕ್ಟಾಗಿ ಹಾಕಬೇಕು ಅದೆಲ್ಲ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕಿದ್ರೆ ಪೌಡ್ರು ಕರೆಕ್ಟಾಗಿ ಬರುತ್ತೆ. ಮತ್ತು ನಾವು ಮಾಡೋ ವಾಂಗಿಬಾತು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಆ ಪೌಡ್ರು ಹುರಿಯೋದ್ರಲ್ಲಿ ಇರುತ್ತೆ, ಎಲ್ಲ ಕ್ಲೀನಾಗಿ ಅದನ್ನು ಸೀರಿಸೇ ಹುರ್ಕೋಬೇಕು. ಫ್ರೆಂಡ್ಸ್, ಒಂದು ಸಣ್ಣ ನೆಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು ನೆನೆ ಹಾಕ್ತೀನಿ ನಾನು ವಾಂಗಿಬಾತಿಗೆ. ನೀವು ಅದು ಹುಣಸೆಹಣ್ಣು ಬೇಡ ಅಂದರೆ ನೀವು ಟೊಮೆಟೊ ಇನ್ನೊಂದು 4 ಜಾಸ್ತಿ ಸೇರಿಸ್ಕೋಬೋದು. ಇದನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿರ್ತೀನಿ. ನಾವು ರೆಡಿ ಮಾಡೋಷ್ಟಕ್ಕೆ ಇದು ನೆಂದಿರುತ್ತೆ. ಈಗ ಪೌಡ್ರು ನೋಡ್ಕೊಳ್ಳೋಣ. ಈ ಮೆಷರ್ಮೆಂಟ್ ಮೇಯ್ನು. ಈಗ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಈಗ ಧನಿಯಾ 3 ಟೇಬಲ್ ಸ್ಪೂನು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನು, ಲವಂಗ ಒಂದು 5-6, ಮರಾಠಿ ಮೊಗ್ಗು ಒಂದು 4, ಚಕ್ಕೆ ಒಂದು 4, ಏಲಕ್ಕಿ ಒಂದು 10. ನೀವು ಜೀರಿಗೆ ಒಂದು 3/4 ಸ್ಪೂನ್ ಹಾಕ್ಕೊಳ್ಳಿ. 1/4 ಸ್ಪೂನು ಮೆಂತ್ಯ, ಒಂದು ಜಾಕಾಯಿ, ಇದನ್ನು ಕುಟ್ಬಿಟ್ಟಿದ್ದು ಹಾಕ್ತೀನಿ ನೋಡಿ, ಕುಟ್ಟಿರೋದು ಇದು. ಜೀರಿಗೆ ಮಾತ್ರ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ, 3/4 ಸ್ಪೂನಷ್ಟು. ಈಗ ನಾನು ಮೆಣಸಿನ್ಕಾಯಿ ಒಂದು 20ರಿಂದ 25 ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ. ಇದು 2 kg ಅಕ್ಕಿಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ, ಖಾರ ಎಲ್ಲ ಸರಿಯಾಗಿರುತ್ತೆ. ಇದು ನೀವು ಸರಿಯಾಗಿ 2 kg ಅಕ್ಕಿಗೆ 25 ಮೆಣಸಿನ್ಕಾಯಿ ಅಂತ ಲೆಕ್ಕ ಮಾಡಿ ಹಾಕ್ರಿ. ಕ್ಲೀನಾಗಿ ಮೆಷರ್ಮೆಂಟು ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರ ಎಲ್ಲ ಸರಿಯಾಗಿರುತ್ತೆ. ನೀವು ಇದು ಮಸಾಲೆ ಎಲ್ಲ ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಹುರ್ಕೊಳ್ಳಿ. ಈಗೆಲ್ಲ ಹುರಿದಿದ್ದಾಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇಂಗು ಸೇರಿಸ್ತೀನಿ. ಇಂಗು ಸೇರಿಸ್ಕೊಂಡು ತಕ್ಷಣ ಇದೇ ಬಿಸಿಯಲ್ಲಿ ನಾವು ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ಕರಿಬೇವು ನಾನು ಮರ್ತುಬಿಟ್ಟೆ, ಅದರಿಂದ ನೀವು ಬೇಕಾದರೆ ಇಂಗುಗೆ ಮುಂಚೆ ಕರಿಬೇವು ಸೇರಿಸ್ಕೊಳ್ಳಿ. ಕರಿಬೇವು ಸೇರಿಸ್ಕೊಂಡು ಇದೊಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಈಗ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ, ಆರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇದನ್ನು. ನೀವು ಇಂಗು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಇನ್ನೂ ಜಾಸ್ತಿನೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನು ರುಬ್ಬಿದ್ದೀನಿ, ಈಗ ನೈಸಾಗಿ ರುಬ್ಬಿದ್ದೀನಿ. ನೋಡಿ, ಪೌಡ್ರು ನೈಸಾಗಿ ರುಬ್ಬಿದ್ದೀನಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಈಗ ಇದೊಂದು ಸ್ವಲ್ಪ ಹಾಕೋಣ. ಬಿಸಿ ಇದ್ದರೆ ಕಪ್ಪಗಾಗುತ್ತೆ ಪೌಡ್ರು, ಅದರಿಂದ ಒಂದು ಸ್ವಲ್ಪ ಗಾಳಿ ಆಗಲಿ, ಒಂದು 10 ನಿಮಿಷ. ನಾನೊಂದು ಅರ್ಧ kg ಅಕ್ಕಿ ಹಾಕ್ತೀನಿ, ಸೋನಾ ಮಸೂರಿ. ಅದಕ್ಕೆ ಅರ್ಧ kg ಬದನೆಕಾಯಿ, 1-2 ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈಗ ಒಗ್ಗರಣೆ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ನಾನು ಒಂದು 150 ಗ್ರಾಮ್ ಎಣ್ಣೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಪುದೀನ ಸೊಪ್ಪು, ಅದು ಪುದೀನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು, ಕಡಿಮೆ ಜಾಸ್ತಿ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಸೇರಿಸ್ಕೋಬೋದು. ನಾನು ಅರ್ಧ kgನೇ ಅಕ್ಕಿ ಹಾಕಿರೋದು, ಅದರಿಂದ ಕಡಿಮೆನೇ ಸೇರಿಸಿದ್ದೀನಿ. ಟೊಮೆಟೊ ದಪ್ಪದು ಒಂದು ಸೇರಿಸಿದ್ದೀನಿ. ನೀವು ಬೇಕಾದರೆ ಇನ್ನೊಂದು 2 ಜಾಸ್ತಿ ಸೇರಿಸ್ಕೊಂಡು ಹುಣಸೆಹಣ್ಣು ಸ್ಕಿಪ್ ಮಾಡ್ಕೋಬೋದು. ಹುಣಸೆಹಣ್ಣು ಹಾಕೋದು ಚೆನ್ನಾಗಿರುತ್ತೆ. ಹಾಕಲಿಲ್ಲ ಅಂದರೆ ಟೊಮೊಟೊ, ನೀವು ಹುಳಿ ಟೊಮೊಟೊ ಜಾಸ್ತಿ ಸೇರಿಸ್ಬೇಕು. ಅದರಿಂದ ಹುಣಸೆಹಣ್ಣು ಒಂದು ಸ್ವಲ್ಪ ಕ್ಯೂಚ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಬೆಲ್ಲ ಹಾಕ್ತೀವಲ್ಲ, ಹುಣಸೆಹಣ್ಣು ಬೆಲ್ಲ 2 ಸೇರಿದ್ರೆ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಎಲ್ಲ ಫ್ರೈ ಆಯಿತು, ಈರುಳ್ಳಿ ಟೊಮೊಟೊ. ಈಗ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ 2 ಸೇರಿಸಿದ್ದೀನಿ, ಜೊತೆಗೆ ಬಟಾಣಿ 1 ಕಪ್ ಸೇರಿಸಿದ್ದೀನಿ. ಈಗ ಇದೆಲ್ಲ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಒಂದು ಸ್ಮೆಲ್ ಬರುತ್ತೆ ನೋಡಿ ಬದನೆಕಾಯಿದು, ತುಂಬ ಚೆನ್ನಾಗಿರುತ್ತೆ ಅದು. ಕೊತ್ತಂಬರಿ ಸೊಪ್ಪು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು, ನಿಮಗೆ ಕರಿಬೇವು ಇಷ್ಟ ಅಂದರೆ ಆ ಸ್ಮೆಲ್ಲು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕರಿಬೇವು, ಏನು ತೊಂದರೆ ಇಲ್ಲ. ಈಗ ಇದೆಲ್ಲ ಸೇರಿಸಿ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಆ ಸ್ಮೆಲ್ಲು ಫ್ರೈ ಆಗ್ತಾ ಸ್ಮೆಲ್ ಚೆನ್ನಾಗಿರುತ್ತೆ, ಯಾಕಂದರೆ ನೀರಲ್ಲಿ ತೊಳೆದಿರೋದು, ಅದು ನೀರೆಲ್ಲ ಬಾಡಿಸ್ತಾ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಬದನೆಕಾಯಿ. ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ.
ಈಗಾಗಲೇ ಫ್ರೈ ಆಗಿದೆ ನೋಡಿ, ನೀರೆಲ್ಲ ಡ್ರೈ ಆಗಿ ಫ್ರೈ ಆಗಿದೆ. ಈಗ ನಾವು ಅರ್ಧ ಕೆ ಜಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು. ಮಸಾಲ ಸಾಕಾಗುತ್ತೆ ಇದು. ಈಗ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಕಾಯಿ ತುರಿ ಅಂದರೆ ಕೊಬ್ಬರಿ ತುರಿ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು. ನಿಮ್ಗೆ ಜಾಸ್ತಿ ಬೇಕಾದರೂ ಜಾಸ್ತಿ ಸೇರಿಸ್ಕೋಬೋದು. ಕೊಬ್ಬರಿ ತುರಿ ಇದ್ರೇ ಚೆನ್ನಾಗಿರೋದು. ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿಟ್ಟು ಸೀದಿಸ್ದೆ. ಸಿಮ್ಮಲ್ಲಿಟ್ಟರೆ ಬೇಗ ಸೀದೋಗಲ್ಲ, ಆದಷ್ಟು ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಿ. ಫ್ರೆಂಡ್ಸ್, ನಾನು ನೀರು ಒಂದು ಕಡೆ ಕಾಯಿಸಿದ್ದೆ ಜಗ್ಗಲ್ಲಿಟ್ಟು. 1 to ಡಬಲ್ ಅಂತ ಅಳತೆ ಮಾಡಿನೇ ಕಾಯಿಸಿದ್ದೆ. 1 ಲೋಟ ನೀರು ಎಕ್ಸ್ಟ್ರಾ ಕಾಯಿಸಿದ್ದೀನಿ, ಯಾಕಂದರೆ ಹುಣಸೆಹಣ್ಣು ಹಾಕಿದ್ದೀನಿ ಅಲ್ಲ. ನಾವು ಕುಕ್ಕರಲ್ಲಿ ಹಾಕಿದ್ರೆ ಅದು ಬೇಕಿಲ್ಲ. ಅದರಿಂದ ಇದಕ್ಕೆ ನಾನು ತಪ್ಪಲೆಯಲ್ಲಿ ಮಾಡ್ತೀನಿ ಪಾತ್ರೆಯಲ್ಲಿ. ಅದರಿಂದ ಇದು ಒಂದು ಸ್ವಲ್ಪ ನೀರು ಜಾಸ್ತಿ ಇಡಲೇಬೇಕು. ಒಂದು ಸ್ವಲ್ಪ ಹೊತ್ತು ಲೇಟ್ ಬೇಯೋದು ಹುಣಸೆಹಣ್ಣು ಹಾಕಿದ್ರೆ. ನಾನು 1 ಲೋಟ ನೀರು ಜಾಸ್ತಿ ಹಾಕಿದ್ದೀನಿ, 1 to ಡಬಲ್ಲು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮೊದಲೇ ಹಾಕಿದ್ದೀನಿ. ಈಗ ಉಪ್ಪು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನನಗೆ ಕೈ ಅಳತೆ, ನಾನು ಎಷ್ಟು ಉಪ್ಪು ಬೇಕೋ ಅದಕ್ಕೆ ತಕ್ಕಷ್ಟು ಹಾಕಿದ್ದೀನಿ. ಬೆಲ್ಲ ಒಂದು ಸಣ್ಣ ಉಂಡೆ ಹಾಕಿದ್ದೀನಿ. ಹುಣಸೆಹಣ್ಣು ಏನೇ ಸಾಮಾನು ನಾವು ಹುಣಸೆಹಣ್ಣು ಹಾಕಿದ್ರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂದರೆ ನೀವು ಟೊಮೆಟೊ ಇನ್ನೊಂದು 2 ಜಾಸ್ತಿ ಸೇರಿಸ್ಕೋಬೋದು. ಅದಕ್ಕೂ ಹಂಗೂ ನೀವು ಬೆಲ್ಲ ಹಾಕಲೇಬೇಕು, ಯಾಕಂದರೆ ವಾಂಗಿಬಾತ್ ಅಂದ್ರೆ ಒಂದು ಸ್ವಲ್ಪ ಅದು ಬೆಲ್ಲ ಹಾಕಬೇಕು. ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದ್ದಿದೆ, ಬಟಾಣಿನೂ ಬೆಂದಿದೆ ಅರ್ಧ. ಬದನೆಕಾಯಿ ಕೇಳಲೇಬೇಡಿ, ಅದು ಬೇಗ ಬೆಂದೋಗುತ್ತೆ. ಈಗ ನೀರು ಅಕ್ಕಿ ಎಲ್ಲ ಸಮವಾಗಿ ಕ್ಲೀನಾಗಿ ಸೇರಿಸಿದ್ದೀನಿ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಿಟ್ಟು ಬೇಯಿಸೋಣ. ಫ್ರೆಂಡ್ಸ್, ನಾನು ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ಎಲ್ಲ ಸರಿಯಾಗಿದೆ. ನೀವು ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡೋದು ಬೆಸ್ಟ್ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು. ನೋಡಿ, ಈ ಸ್ಟೇಜಲ್ಲಿ ನೀವು ಕುಕ್ಕರ್ ಗ್ಯಾಸ್ ಕಟ್ಟಿ ವಿಸಿಲ್ ಹಾಕಬೇಕು. ಇನ್ನೊಂದು, ನೀವು ಅರ್ಧ ಕೆ ಜಿ ಅಕ್ಕಿ ಹಾಕಿದ್ರೆ ಅರ್ಧ ಕೆ ಜಿ ಬದನೆಕಾಯಿ ಹಾಕಲೇಬೇಕು. ಆವಾಗಲೇ ಅದು ಚೆನ್ನಾಗಿರೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ. ಈಗ ಅರ್ಧ ಬೆಂದಿದೆ. ಇದನ್ನು ಇನ್ನೂ ಮುಚ್ಚೋದು ಏನು ಬೇಕಿಲ್ಲ. ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಒಂದು 5 ನಿಮಿಷ ಹಂಗೆ ಬಿಟ್ಟಿರಿ, ಅದೇ ಬೆಂದೋಗುತ್ತೆ. ನಾನು ಹುಣಸೆಹಣ್ಣು ಹಾಕಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಕುಕ್ಕರಲ್ಲಿ ಇಟ್ಟರೆ ನಾವು ಒಂದು 2 ವಿಸಿಲ್ ಹಾಕಿ ಡೈರೆಕ್ಟಾಗಿ ಇಟ್ಕೋಬೋದು. ನಿಮ್ಗೆ ಬಟಾಣಿ ಇಲ್ಲ ಅಂದರೆ ಅವರೆಕಾಯಿ ಸೀಸನ್ ಇದು, ತೊಗರಿಕಾಯಿ ಸೀಸನು. ನೀವು ಅವರೆಕಾಳು ತೊಗರಿಕಾಳು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಆಲ್ಮೋಸ್ಟು ರೆಡಿ ಆಯಿತು, ಒಂದು 70% ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ದಮ್ಮಿಡೋಣ ಒಂದು 10 ನಿಮಿಷ. ಇದಕ್ಕೆ ತುಪ್ಪ ಏನು ಬೇಕಿಲ್ಲ. ಈ ಮಸಾಲಾನ ಹುರಿದು ಪೌಡ್ರ್ ಮಾಡಿರೋ ಮಸಾಲಾನೇ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಫ್ರೆಶ್ಶಾಗಿ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಮೆಷರ್ಮೆಂಟು ಸರಿಯಾಗಿ ಇಟ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಹಾಕ್ತೀನಿ. ನನಗಿದು 2 ಕೆ ಜಿ ಅಕ್ಕಿಗೆ ಆಗುತ್ತೆ, ಒಂದು 2-3 ದಿವಸಕ್ಕಾದರೂ ಆಗುತ್ತೆ. ಈಗ ದಮ್ಮು ಇಟ್ಟಿದ್ದಾಯಿತು, ವಾಂಗಿಬಾತ್ ರೆಡಿ ಆಯಿತು. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಇದಕ್ಕೆ ನಾವು ಜಾಕಾಯಿ ಮತ್ತು ಜಾಪತ್ರೆ ಇದ್ದರೂ ಜಾಪತ್ರೆನೂ ಸೇರಿಸ್ಕೋಬೋದು. ಜಾಕಾಯಿ ಹಾಕಿದ್ರೆ ಜಾಪತ್ರೆ ಬೇಡ ಅಂದ್ಬಿಟ್ಟು ನಾನು ಜಾಪತ್ರೆ ಸೇರಿಸಿಲ್ಲ. 2 ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಮೊಸರು ಗೊಜ್ಜು ಇನ್ನೇನು ಬೇಕಿಲ್ಲ. ನಮ್ಮ ಕರ್ನಾಟಕದ ಸ್ಪೆಷಲು ವಾಂಗಿಬಾತು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ನೋಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ.